ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮರ್ತಿಲ್ಲ, ನನಗೆಲ್ಲ ನೆನಪಿದೆ. ನಿನ್ ಬಾಯಿಗೆ ಬೀಗ ಬೀಳೋ ಹಾಗೆ ನಾನೇ ಮಾಡ್ತೀನಿ. ಮೂರ್ ಮದ್ವೆ ಮಾಡ್ಕೊಂಡ್ರು ನಿಮ್ಗೆ ವಂಶೋದ್ಧಾರಕ ಯಾಕೆ ಹುಟ್ಟಿಲ್ಲ ಅಂತ ಒಂದ್ಸಲ ಯೋಚನೆ ಮಾಡಿ. ಊರವರೆಲ್ಲ ಮಾತಾಡ್ಕೋತಾ ಇದಾರೆ, ನಿಮ್ ತರನೇ ಮಕ್ಳು ಹುಟ್ತಾರೆ ಅಂತ ದೇವ್ ನಿಮಗ್ ಮಕ್ಳು ಕೊಟ್ಟಿಲ್ಲ ಅಂತ. ಏನು ಅಂದ್ರೆ ಏಕಾದಶಿಗೆ ಉಪವಾಸ ಇದೆಯಾ? ದಿನ ಪೂರ್ತಿ ಉಪವಾಸನ? ಈಗ ನೋಡು ನಿನ್ನ ಉಪವಾಸನ ಹೇಗೆ ಭಗ್ನ ಮಾಡ್ತೀನಿ ಅಂತ. ಇಲ್ಲಿ ನೋಡು, ತಗೋ, ಸಿಹಿಯಾಗಿರುತ್ತೆ, ತಿನ್ನು. ಬೇಡ ರೀ, ನನಗ್ ಬೇಡ, ಬೇಡ ರೀ. ತಿನ್ನು, ತಿನ್ನೆ. ಇವತ್ತು ಏಕಾದಶಿ, ನಾನ್ ತಿನ್ನಲ್ಲ ರೀ. ನಿನಗೆ ನಿನ್ನ ಗಂಡನಿಗಿಂತ ಪಾಂಡುರಂಗನೇ ಹೆಚ್ಚಾಗಿ ಹೋದ್ನಾ ಹೇಗೆ? ತಿನ್ನು. ನಾನು ಅವನನ್ನ ಬಂಧಿಸಿದ್ದೀನಿ, ಈಗ ಅವನೊಬ್ಬ ಬಂದಿ. ಅವನಿಗೋಸ್ಕರ ಯಾಕೆ ಉಪವಾಸ? ನಿನ್ನ ಉಪವಾಸ ಮಾಡಕ್ ಬಿಡೋದಿಲ್ಲ, ಬೇಗ ತಿನ್ನು. ಈಗ ಪಾಂಡುರಂಗ ಪಾಂಡುರಂಗ ಅನ್ಬಾರ್ದು, ಏನನ್ಬೇಕು? ಯಜಮಾನ್ರೆ ಯಜಮಾನ್ರೆ ಅನ್ಬೇಕು. ಯಜಮಾನ್ರೆ ಯಜಮಾನ್ರೆ, ಜೈ ಜೈ ಯಜಮಾನ್ರೆ. ತಿನ್ನು, ನನ್ ಮಾತ್ ಕೇಳಿ. ತಿನ್ನು, ತಿನ್ನು, ತಿನ್ನೆ, ತಿನ್ನು, ತಿನ್ನು, ತಿನ್ನೆ. ನಿನ್ ಉಪವಾಸ ಹಾಳಾಗೋಯ್ತು, ಹಾಳಾಗೋಯ್ತು. ಏಯ್ ಏಯ್ ಏಯ್, ಈ ಕಡೆ ತಿರುಗು, ಕೈ ಜೋಡ್ಸು, ಜೋಡ್ಸೆ, ಕೈ ಜೋಡ್ಸೆ, ಜೋಡ್ಸೆ. ಹುಡ್ಗಿ ಅಳ್ಬೇಡ ಹುಡ್ಗಿ, ಒಂದ್ಸಲ ನನ್ ಕಡೆ ನೋಡು. ಯಾಕೆ ಅಳ್ತಿದ್ಯಾ? ನಾವ್ ಏನಾದ್ರೂ ಉಪಾಯ ಯೋಚಿಸೋಣ. ಅಯ್ಯೋ, ನಿಜಕ್ಕೂ ನಾನು ಏನ್ ತಪ್ಪು ಮಾಡಿದೀನಿ ಪಾಂಡು? ಇನ್ನೂ 2-3 ಏಟ್ ಹೊಡೆದಿದ್ರೆ ಗುಡಿಗೆ ಹಾಕಿರೋ ಬೀಗ ಖಂಡಿತ ಮುರಿದೋಗಿರೋದು. ನನ್ ಪಾಂಡುರಂಗನಿಗೆ ಬಿಡುಗಡೆ ಸಿಕ್ಕಿರೋದು. ಆಮೇಲೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯ ಅಂದ್ರೆ? ಹುಡ್ಗಿ, ಬೀಗ ಹೊಡೆದ್ರೆ ಆ ರಾಕ್ಷಸ ಸುಮ್ನಿರ್ತಾನ? ನೀನ್ ಬೀಗ ಹೊಡೆದ್ರೆ ಅವ್ನು ಇನ್ನೊಂದ್ ಹೊಸ ಬೀಗ ತಂದಾಕ್ತಾನೆ. ನೀನ್ ಹೇಳ್ತಿರೋದು ನಿಜ ಪಾಂಡು, ಹಾಗಾಗೋ ಸಾಧ್ಯತೆನೂ ಇದೆ. ಇವಾಗ ನಾವೇನ್ ಮಾಡೋಣ? ನೀನ್ ಯೋಚನೆ ಮಾಡಿ ಏನಾದ್ರೂ ಉಪಾಯ ಹೇಳು. ಏನ್ ಮಾಡೋದು ಇವಾಗ? ಏನ್ ಮಾಡೋದು? ಹುಡ್ಗಿ, ನಾನೊಂದ್ ಹೇಳ, ಬೀಗ ತೆಗಿಬೇಕಂತ ನೀನ್ ಒಬ್ಳೆ ಅನ್ಕೊಂಡ್ರೆ ಸಾಲಲ್ಲ. ನಮ್ ಊರಲ್ಲಿರೋ ಜನರಿಗೆ ಎಲ್ಲಾರ್ಗು ಅನ್ಸ್ಬೇಕು ಗುಡಿ ಬೀಗ ತೆಗಿಬೇಕಂತ. ಊರಿನ ಜನರು ಎಲ್ರು ರಾಕ್ಷಸ ತಾತನಿಗೆ ಧೈರ್ಯವಾಗಿ ಹೇಳ್ಬೇಕು, ಗುಡಿನ ಈ ತರ ಮುಚ್ಚಿರೋದು ತಪ್ಪು ಅಂತ. ಆಗ ಮಾತ್ರ ಏನಾದ್ರೂ ಮಾಡ್ಬೋದು. ಹೌದು, ನಿಜ ಪಾಂಡು, ನೀನ್ ಸರಿಯಾದ ಉಪಾಯ ಹೇಳ್ದೆ. ಗ್ರಾಮಸ್ಥರೆಲ್ಲ ಒತ್ತಾಯ ಮಾಡಿದ್ರೆ ಯಜಮಾನ್ರು ಕೇಳಲೇಬೇಕಲ್ವಾ? ನಿನ್ನಂತ ದೊಡ್ಡ ವ್ಯಕ್ತಿ ಹೇಳಿದ್ರೆ ಕೇಳಲೇಬೇಕು. ನನ್ನ ಹತ್ರ ತಮಾಷೆ ಮಾಡೋದ್ ಬಿಟ್ಟು ಊರ್ ಜನನ ಒಂದ್ ಕಡೆ ಸೇರ್ಸೋದ್ ಹೇಗೆ ಅಂತ ಯೋಚಿಸು. ಕಳೆದ ನವಮಿವರೆಗೂ 10 ಹೊನ್ನು ಅಂತ ಕೂಗಾಡ್ತಿದ್ದ. ಇವಾಗ ದಿಢೀರಂತ 110 ಹೊನ್ನು ಅಂತ ಸುಳ್ಳು ಹೇಳ್ತಿದ್ದಾನೆ. ಅಮ್ಮ, ಯಜಮಾನ್ರು ಎಷ್ಟೇ ಅಡೆತಡೆ ತಂದ್ರು ನಾವು ಅವ್ರ ಸಾಲನ ತೀರಿಸಿದೀವಿ. ಅದನ್ನ ಅವರಿಗೆ ಜೀರ್ಣಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಅದ್ಯಾಕೆ? ನೀವು ಸಾಲ ತೀರ್ಸೋದು ಯಜಮಾನ್ರಿಗೆ ಇಷ್ಟ ಇಲ್ವಾ? ಆ ಮುದ್ಕನ್ಗೆ ಸಕ್ಕುನ್ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಇದೆ, ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಅಣ್ಣಂಗ್ ನಾನ್ ಹೇಗೆ ಹೇಳಿ? ಖಂಡಿತ ಇದ್ರಲ್ಲಿ ಏನೋ ಒಂದು ಸಂಚಿದೆ. ಊರವ್ರನ್ನೆಲ್ಲ ಒಟ್ಟಾಗಿ ಸೇರಿಸಿದ್ರೆ ಒಳ್ಳೇದು. ಏಯ್, ನೀನ್ ಮತ್ತೆ ಬಂದ್ಯಾ? ನಾನು
ನಿನಗೆ ಎಷ್ಟು 1000 ಸಲ ಹೇಳ್ದೆ, ಆದ್ರೂ ನೀನ್ ಯಾಕೆ ಹೊರಗ್ ಬಂದೆ ಸಕು? ನಾನ್ ಬೀಗ ಹೊಡಿಯೋದಕ್ಕೋಸ್ಕರ ಏನ್ ಬಂದಿಲ್ಲ ಅಮ್ಮ. ಮಾವನ ಹತ್ರ ಮಾತಾಡೋಕ್ ಬಂದೆ. ನಾನ್ ಅವ್ರ ಜೊತೆ ಮಾತಾಡ್ಬಾರ್ದಾ? ಉಮಾ, ನೀನ್ ಆವೇಶ ಪಡ್ಬೇಡ. ಸಕು, ಏನ್ ವಿಷಯ ಹೇಳಮ್ಮ? ಮಾವ, ಪಾಂಡು ನನ್ಗೊಂದ್ ಒಳ್ಳೆ ಉಪಾಯ ಹೇಳ್ದ. ನಾವು ಹೋಗಿ ಊರಿನ ಜನರಿಗೆ ಈ ಸಮಸ್ಯೆ ಬಗ್ಗೆ ವಿವರಿಸಿದ್ರೆ ನಾವು ಸಾಲ ತೀರ್ಸಿದ್ವಿ ಅಂತ ಅವ್ರು ಅರ್ಥ ಮಾಡ್ಕೋತಾರೆ. ರಾಕ್ಷಸ ತಾತ ಕ್ರೂರವಾಗಿ ನಡ್ಕೋತಿದ್ದಾರೆ. ಅಪ್ಪನ ಮೇಲೆ ಇಲ್ದೇ ಇರೋ ಆರೋಪ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ. ಪಾಂಡುರಂಗನ್ ದರ್ಶನ ಮಾಡೋದಕ್ಕೆ ಊರಿನ ಜನರನ್ನ ತಡಿತಾ ಇದ್ದಾರೆ. ನಮಗ್ ನ್ಯಾಯ ಬೇಕು ಅಂತ ಅವ್ರು ಕೇಳ್ತಾರೆ ಅಲ್ವಾ? ನಮ್ ಸಕ್ಕು ತುಂಬಾ ಸರಿಯಾಗಿ ಹೇಳಿದ್ಲು. ನನಗ್ ಕೂಡ ಇದೇ ಯೋಚನೆನೇ ಬಂದಿತ್ತು. ನಮಗ್ ನ್ಯಾಯ ಬೇಕು ಅಂದ್ರೆ ಊರಿನ ಜನರನ್ನೆಲ್ಲ ಸೇರಿಸ್ಬೇಕು. 10 ಜನ ಒಂದ್ ಕಡೆ ನಿಂತು ಪ್ರಶ್ನೆ ಮಾಡಿದ್ರೆ ಯಜಮಾನ್ರು ಭಯ ಪಡೋ ಅವಕಾಶ ಇರುತ್ತೆ. ಅಷ್ಟು ಜನರ ಮುಂದೆ ಧೈರ್ಯವಾಗಿ ಸುಳ್ಳು ಹೇಳೋದಕ್ಕಾಗಲ್ಲ ಅಲ್ವಾ? ಒಂದ್ ವೇಳೆ ಸುಳ್ಳು ಹೇಳಿದ್ರು ಜನ ಅವ್ರನ್ನ ಖಂಡಿತ ಪ್ರಶ್ನಿಸ್ತಾರೆ. ನಮ್ಗೆ ನ್ಯಾಯ ಸಿಗುತ್ತೆ. ಹೌದು, ನಿಜ. ಗುಡಿ ಸಮಸ್ಯೆ ಪೂರ್ತಿ ಊರಿನ ಜನರದ್ದು. ಯಜಮಾನ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಊರಿನ ಜನರಿಗೆ ತಿಳಿಸೋಣ. ಹೌದು, ಆ ಜಮೀನ್ದಾರ ಈ ಊರಲ್ಲಿ ಎಷ್ಟೋ ಜನರ ಆಸ್ತಿಗಳನ್ನ ಬಲವಂತವಾಗಿ ಕಿತ್ಕೊಂಡಿದ್ದಾನೆ. ದೀನು, ಸೋಮನಾಥ್, ಮಾರುತಿ ಇವರೆಲ್ಲರೂ ಖಂಡಿತ ನಮ್ ಪರವಾಗಿ ನಿಲ್ತಾರೆ. ಹೌದು, ಜೊತೆಗೆ ಅಣ್ಣನ್ ಮಾತಿಗೆ ಈ ಊರಲ್ಲಿ ತುಂಬಾನೇ ಬೆಲೆ ಇದೆ. ಅವ್ರು ಹೇಳಿದ್ರೆ ಖಂಡಿತ ಯಾರು ಇಲ್ಲ ಅನ್ನಲ್ಲ. ಸಕು, ಶಭಾಷ್. ನನಗ್ ಕೂಡ ಸರಿಯಾಗಿ ಇದೇ ಆಲೋಚನೆನೇ ಬಂತು. ಆದ್ರೆ ನನಗೂ ಮುಂಚೆ ಪಾಂಡುರಂಗ ನಿನ್ ಬಾಯಲ್ಲೇ ಹೇಳಿಸ್ಬಿಟ್ಟ. ಮಾವ, ನನ್ ಬಾಯಿಂದ ಏನ್ ಹೇಳ್ಸಿಲ್ಲ, ಪಾಂಡು ಬಾಯಿಂದ ಹೇಳ್ಸಿದಾನೆ. ನಾನು ನನಗ್ ತೋಚಿದ್ ಹೇಳ್ದೆ. ಆ ಕರಿಯಪ್ಪ ಏನ್ ನನಗ್ ಹೇಳ್ಕೊಡ್ಲಿಲ್ಲ. ಆ ಕರಿಯಪ್ಪಂಗೆ ಹುಡ್ಗಿನ ಅಳ್ಸೋದೇ ಕೆಲ್ಸ ಆಗಿದೆ. ನಗ್ಸೋದಿಕ್ಕೆ ಅಂತಾನೆ ನೀನ್ ಇದೆಯಲ್ಲೋ ಅಲ್ವಾ? ಶಿವಪ್ಪ, ಈಗ ನಮ್ಮ ಸಮಸ್ಯೆನ ಊರಿನ ಜನರ ಮುಂದೆ ಇಡೋಣ. ಗ್ರಾಮಸ್ಥರನ್ನ ಒಂದ್ ಕಡೆ ಸೇರಿಸ್ಬೇಕು. ನಾನ್ ಆ ಕೆಲ್ಸನ ನೋಡ್ಕೋತೀನಿ. ನಾನ್ ಡಂಗೂರ ಸಾರು ವ್ಯಕ್ತಿ ಹತ್ರ ಹೋಗಿ ತಕ್ಷಣ ಡಂಗೂರ ಸಾರು ಅಂತ ಹೇಳ್ತೀನಿ ಅವನಿಗೆ. ತಕ್ಷಣ ಪರಿಹಾರ ಸಿಗುತ್ತೆ.